ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಂತ್ಯ ಗೊಜ್ಜು ಅಂತ ತುಂಬ ಸಕ್ಕತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಒಂದು 15 ಮಿನಿಟ್ಸಲ್ಲಿ ಆಗುವಂಥ ಒಂದು ಗೊಜ್ಜು. ಅದೇ ಮೆಂತ್ಯ ಬಾತು, ಅದೇ ಮೆಂತ್ಯ ಸೊಪ್ಪು ಹಾಕಿ ಮೊಸಪ್ಪು ಅದು ಇದು ಮಾಡೋ ಬದಲು ಇದು ಒಂದು ಸ್ವಲ್ಪ ವೆರೈಟಿ ಆಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇರ್ತೀರಾ ಪ್ಲೀಸ್ ಹೋಗಿ ಅಂತ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನಿಲ್ಲಿ 2 ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಒಂದೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಫ್ರೈ ಮಾಡಿರೋದನ್ನ ರುಬ್ಬಿಟ್ಟು ಆಮೇಲೆ ನಾನಿಲ್ಲಿ ಗೊಜ್ಜು ಮಾಡೋದು. ಸೊ ಹೆಂಗಿತ್ತಪ್ಪ ಮೆಂತ್ಯ ಗೊಜ್ಜು ಚಿನ್ನು? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನೀನು ಹೇಳು ಚೆನ್ನಾಗಿತ್ತು ಅಂತ. ಚೆನ್ನಾಗಿತ್ತು. ನೋಡಿ, ಈಗ ಇಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಟರ್ನ್ ಆಗಬೇಕು. ಅದಾದಮೇಲೆ ಇದ್ರ ಜೊತೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಬೇಕಿದ್ರೆ ನೀವು ಖಾರಕ್ಕೆ ಬೇಕಿದ್ರೆ ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿ ಕೂಡ ಹಾಕೋಬೋದು. ಏನು ಖಾರ ಏನು ಬೇಡ ಅಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಮನೇಲಿ ನಮ್ಮ ಚಿಕ್ಕ ಲಿಶಿಕ ಇರೋದ್ರಿಂದ ನಾವು ಖಾರ ಜಾಸ್ತಿ ತಿನ್ನೋಲ್ಲ. ಅವ್ನು ಖಾರ ತಿಂದರೆ ಅವನು ಯಾವಾಗಲೂ ಅಂತ ಇರ್ತಾನೆ, ಹಾಗಾಗಿ ನಾವು ಖಾರ ಕಮ್ಮಿ ತಿನ್ನೋದು. ಈಗ ಇದಕ್ಕೆ ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಏನೂ ಆಗ್ತಾಯಿಲ್ಲ. ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಆಗ್ತಾ ಇರೋದ್ರಿಂದ ಅದೇ ಒಂದು ಮೀಡಿಯಮ್ ಖಾರ ಇರುತ್ತೆ. ಸೊ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ. ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಟೊಮೆಟೊನ ಆ್ಯಡ್ ಮಾಡಬೇಕು. ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊನು ಕೂಡ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಅದನ್ನು ಕೂಡ ಹುರ್ಕೋಬೇಕು. ಅದಾದಮೇಲೆ ಏನು ಪ್ರೊಸೀಜರ್ ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ, ಹಣ್ಣಾಗಿರೋಂಥ ಫಾರಮ್ ಟೊಮೆಟೊ, ಅಂದರೆ ಹುಳಿ ಟೊಮೆಟೊ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ, ಯಾಕೆಂದರೆ ಟೊಮೆಟೊ ಬೇಗ ಬೇಯಲಿ ಅಂತ. ಸೊ ಅದನ್ನು ಕೂಡ ಎಣ್ಣೆಲಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಎಣ್ಣೆ ಬಿಡೋವರೆಗೂ. ಆಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಪಚ್ಚಕ್ಕಾಗೋವರೆಗೂ ಕ್ಲೀನಾಗಿ ಬೇಯಿಸ್ಕೊಬೇಕು. ನೋಡಿ, ಈಗ ಇದಕ್ಕೆ ನಾನೇ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಇದು ಮೀಡಿಯಮ್ ಖಾರ ಇದೆ, ಹಾಗಾಗಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲ ಅಂದರೆ ಈ ತರಕಾರಿ ಸಾಂಬಾರಿಗೆಲ್ಲ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ, ಅದ್ರ ಸಾಂಬಾರು ಪುಡಿ ಇದು. ಸೊ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಪುಡಿ ಇಲ್ಲ ಅಂದರೆ 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಚಿಟಿಕೆ ಅರಿಶಿಣ ಹಾಕ್ಕೊಂಡ್ರೆ ಸಾಕು. ಅದನ್ನು ಕ್ಲೀನಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಈಗ ಇನ್ನೊಂದು ಬಾಣಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ, ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಬೇಕಿದ್ದರೆ ಒಣಮೆಣ್ಸಿಕಾಯಿ ಹಾಕೋಬೋದು ಖಾರಕ್ಕೆ. ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಇಲ್ಲಿ ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಬೇಕು. ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು. ಸೊ ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಕ್ಲೀನಾಗಿ ಈ ಥರ ಹುರ್ಕೊಬೇಕು. ಈರುಳ್ಳಿ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆಗ ಇದಕ್ಕೆ ಮೆಂತ್ಯ ಸೊಪ್ಪು ಏನಿದೆ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಕಟ್ ಇಟ್ಟಿರೋ ಅಂಥ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಹುರ್ಕೊಬೇಕು. ಆವಾಗ ಅದು ಮೆಂತ್ಯ ಸೊಪ್ಪು ಏನಿದೆ ಅದು ಅದರಲ್ಲಿ ಈಗ ಹಾಕಿರೋದ್ರಲ್ಲಿ ಅರ್ಧ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಆವಾಗ ಬೆಂದಿದೆ ಅಂತ ಅರ್ಥ. ಆವಾಗ ಆಲ್ರೆಡಿ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಬಿಟ್ಟು ಕ್ಲೀನಾಗಿ ಅದು ಇನ್ನೊಂದ್ಸಲ ಫ್ರೈ ಮಾಡಿಬಿಟ್ಟು, ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಸುಮ್ಮನೆ ಅದು ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ಥರ ಮಾಡಿದ್ರೆ ಅಲ್ಲಿಗೆ ರೆಡಿ ಆಗುತ್ತೆ. ನೋಡಿ, ಈಗ ಇದಕ್ಕೆ ಸೊಪ್ಪು ಹಾಕ್ತಾಯಿದ್ದೀನಿ, ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅದು ಒಗ್ಗರಣೆ ಮಾಡ್ತಾ ಎಣ್ಣೆಲೆ ಫುಲ್ಲು ಬೆಂದೋಗ್ಬಿಡುತ್ತೆ. ಅದು ಈಗ ಇಷ್ಟು ಹಾಕಿರೋದು ಇಷ್ಟು 1 ಸ್ಪೂನ್ ಹಾಕ್ದಂಗೆ ಆಗುತ್ತೆ. ಅಷ್ಟಾದರೆ ಸಾಕು. ಅದಕ್ಕೆ ಬೇಕಿದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಮೆಂತ್ಯ ಕಹಿ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪು. ಇದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ, ಚಿಟಿಕೆ ಅರಿಶಿಣ. ಸೊ ಇದು ಆಪ್ಷನಲ್, ಹಾಕೊಂಡಿದ್ರೆ ಹಾಕ್ಕೊಬೋದು, ಹಾಕ್ಕೊಳ್ದೆ ಹೋದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದು ಅನ್ನಕ್ಕೆ ತಿನ್ನಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೆ ಇದು ಸೊಪ್ಪು ಆ ಗ್ರೀನಿಶ್ ಹೋಗಬಾರ್ದು ಅಂದರೆ ನಾವು
ಈ ಅರಿಶಿನ ಹಾಕಿದ್ರೆ ಅದಾಗೆ ಗ್ರೀನಾಗಿರುತ್ತೆ. ಸೊಪ್ಪು ಬೆಂದಮೇಲೆ ಒಂಥರ ಡಾರ್ಕ್ ಆಗಿಬಿಡುತ್ತೆ. ಆ ಥರ ಏನಾಗಲ್ಲ, ಇದೇ ಥರನೇ ಗ್ರೀನಾಗೇ ಇರುತ್ತೆ. ಆ ಕಲರ್ನ ಅದು ಕಳ್ಕೊಳ್ಳಲ್ಲ, ಇದೇ ಥರ ಇರುತ್ತೆ, ಫ್ರೆಶ್ ಆಗಿ ಥರ ನೋಡಿ. ಈಗ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಇದನ್ನು ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಬೇಕು. ಕಹಿ ಅನ್ನೋದಿರಲ್ಲ ಆಗ, ಯಾಕೆಂದರೆ ನಾವು ಚಾಕುಲಿ ಕಟ್ ಮಾಡಿರ್ತೀವಲ್ಲ, ಸೊ ಮೆಂತ್ಯ ಕಹಿ ಬಂದುಬಿಡುತ್ತೆ. ಕೆಲವೊಂದು ಎಲ್ಲ ಮೆಂತ್ಯಗಳು ಕಹಿ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಅದೆಲ್ಲ ಕ್ಲೀನಾಗಿ ಬೆರೆತ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಗೊಜ್ಜು ಕನ್ಸಿಸ್ಟೆನ್ಸಿ ನೋಡ್ಕೊತೀನಿ, ಅಂದರೆ ಗ್ರೇವಿ ಥರ ನೋಡಿಕೊಂಡು ಅದನ್ನು ಆಮೇಲೆ ನಾವು ನೋಡಿ ರುಬ್ಬಿದ್ದು ಈ ಥರ ಬರುತ್ತೆ. ಫುಲ್ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಈ ಥರ ಬರುತ್ತೆ ಕ್ಲೀನಾಗಿ ಹುರಿದಾದ್ಮೇಲೆ. ಇಲ್ಲಿ ಕಲರ್ ತುಂಬ ಲೈಟಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಅದು ಸ್ವಲ್ಪ ರೆಡ್ಡಿಶ್ ಥರ ಚೆನ್ನಾಗಿತ್ತು, ಗ್ರೇವಿ ಟೈಪೇ. ಬಟ್ ಇದು ಏನು ನನ್ನ ಮೊಬೈಲಲ್ಲಿ ಅದು ಹಾಗೆ ಬರೋದು, ಕಲರ್ ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ ಈಗ ಇದಿಷ್ಟ ಆಗಿದೆ, ಸೊಪ್ಪು ಬೆಂದು ಇಷ್ಟ ಆಗಿದೆ. ಈಗ ಇದಕ್ಕೆ ಆಲ್ರೆಡಿ ರುಬ್ಬಿರೋಂಥ ಮಸಾಲೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆನ ಹಾಕಿ ಕ್ಲೀನಾಗಿ ಒಂದು ಸ್ವಲ್ಪ ಅದು ಸ್ವಲ್ಪ ಹಸಿ ವಾಸನೆ ಹೋಗೋದು ಹುರಿತೀನಿ ಅಷ್ಟೇ. ಆಲ್ರೆಡಿ ನಾವು ಹುರಿದಿರೋದ್ರಿಂದ ಏನು ಅಷ್ಟಾಗಿ ಹಸಿ ವಾಸನೆ ಇರೋಲ್ಲ. ಸೊ ಇದೆಲ್ಲ ಕ್ಲೀನಾಗಿ ಹೊಂದ್ಕೊಬೇಕಲ್ಲ, ಅದಕ್ಕೆ ಹುರಿತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನೋಡಿ ಇಷ್ಟೇ ಹುರಿಯೋದು. ಇದಕ್ಕೆ ಸ್ವಲ್ಪ ನೀರು ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಾಗ ನೀರು ಹಾಕ್ಬಿಟ್ಟು ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಅಲ್ಲಿಗೆ ಗೊಜ್ಜು ರೆಡಿ ಆಗುತ್ತೆ. ಇದು ಸ್ವಲ್ಪ ಸುಂಡಿದ್ರೆ, ನೀರೆಲ್ಲ ಸುಂಡಿದ್ರೆ ಅಲ್ಲಿಗೆ ಅದು ಮೆಂತ್ಯ ಗೊಜ್ಜು ರೆಡಿ ಆಗುತ್ತೆ. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ. ಆದಷ್ಟು ಫುಲ್ ವಿಡಿಯೋನ ನೋಡಿ, ಏನು ಬೋರಿಂಗ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ.